ಅಸ್ಸಾಂ. 15th ಸ್ಟೇಟ್ ಯಾವುದು? ಅಸ್ಸಾಂ. ಅದರಲ್ಲಿ ದೀಪೂರ್ ಬೀಲ್, ಗೌಹಾಟಿ ಸಿಟಿ ಆ್ಯಂಡ್ ಕಾಮ್ರೂಪ್ ಡಿಸ್ಟಿಕ್ ಆಫ್ ಅಸ್ಸಾಮಲ್ಲಿ ಬರುತ್ತೆ. ಪರ್ಮನೆಂಟ್ ಫ್ರೆಶ್ ವಾಟರ್ ಲೇಕ್ ಇದು. ಬ್ರಹ್ಮಪುತ್ರ ರಿವರಿಂದ ವಾಟರ್ ಡೆಪಾಸಿಟ್ ಆಗುತ್ತೆ. ವೈಲ್ಡ್ ಲೈಫ್ ಸೆಂಚುನರಿ ಅಂದರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ಸ್ ಇದನ್ನು ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂಥೇಳಿ ಡಿಕ್ಲೇರ್ ಮಾಡಿದ್ದಾರೆ. ದಿಸ್ ಇಸ್ ದ ಪ್ಲೇಸ್. ಸ್ಪಾಟ್ ಬಿಲ್ಡ್ ಪೆಲಿಕನ್ಸ್, ಏಷ್ಯನ್ ಎಲಿಫೆಂಟ್. ಇಂಡಿಯಾದಲ್ಲೇ ಹೈಯೆಸ್ಟ್ ಎಲಿಫೆಂಟ್ ಇರುವಂತಹ ರೀಜನ್ ಯಾವುದು? ಯಾವ ಸ್ಟೇಟಲ್ಲಿ ಹೈಯೆಸ್ಟ್ ಎಲಿಫೆಂಟ್ ಇರೋದು? ಕರ್ನಾಟಕ. ವೆರಿ ಗುಡ್. ಹೌದು, ಇಟ್ಸ್ ಟ್ರೂ. ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲಿಫೆಂಟ್ ಇರೋದು. ಹೈಯೆಸ್ಟ್ ಎಲಿಫೆಂಟ್ ಕಾರಿಡಾರ್ ಇರೋದಲ್ಲಿ, ಎಲಿಫೆಂಟ್ ಕಾರಿಡಾರ್ಸ್, ಹೈಯೆಸ್ಟ್ ಎಲಿಫೆಂಟ್ ಕಾರಿಡಾರ್ಸ್ ಇರೋದಲ್ಲಿ. ಎಲ್ಲ ಪ್ರಶ್ನೆಗಳು ಬರ್ಕೊಳ್ಳಿ ಮೈಂಡಲ್ಲಿ. ಎಲಿಫೆಂಟ್ ಹೈಯೆಸ್ಟ್ ಕಾರಿಡಾರ್ಸ್ ಇರೋದಲ್ಲಿ, ಆಯಿತಾ? ಹೈಯೆಸ್ಟ್ ಎಲಿಫೆಂಟ್ಸ್ ಇರೋದು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಿ. ಆ್ಯಂಡ್ ನೆಕ್ಸ್ಟ್ ಬಂದು ಎಲಿಫೆಂಟ್ಸಲ್ಲಿ ಅದರ ಬಿಹೇವಿಯರಲ್ ಅಂದರೆ ಸೋಷಲ್ ಬಿಹೇವಿಯರ್ ಹೆಂಗಿರುತ್ತೆ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು, ಆಯಿತಾ? ಅದರ ಸೋಷಲ್ ಬಿಹೇವಿಯರ್ ನೀವು ಮಾಡ್ಕೋಬೇಕು. ನಂಬರ್ ಆಫ್ ಕಾರಿಡಾರ್ಸು, ನಂಬರ್ ಆಫ್ ಎಲಿಫೆಂಟ್ಸು. ಅದು ಬಿಟ್ಟರೆ ಎಲಿಫೆಂಟ್ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದು ಸರಿ ಮಾಡ್ತಾರೆ? ರೀಸೆಂಟ್ ಎಲಿಫೆಂಟ್ ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಎಲಿಫೆಂಟ್ ಇದೆ, ಎವ್ರಿಥಿಂಗ್. ಈ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದ್ರಲ್ಲ ಅದೆಲ್ಲ ಕಲೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಚೈನೀಸ್ ಪೊರ್ಚುಪೈನ್, ಬಾರ್ಕಿಂಗ್ ಡೀರ್ ಆ್ಯಂಡ್ ಸಾಂಬಾರ್, ಇದಿಷ್ಟು ಕಂಡು ಬರುತ್ತೆ. ಅಲ್ಲಿಗೆ ಮುಗೀತು. ನೆಕ್ಸ್ಟು ಮಣಿಪುರ್. ಮಣಿಪುರಲ್ಲಿ ಲೋಕ್ತಾಕ್ ಲೇಕ್. ನಾವಾಗಲೇ ಹೇಳಿದಾಗೆ ಮಾಂಟ್ರೆಸ್ ರೆಕಾರ್ಡಲ್ಲಿ ಅಂದರೆ ಅಳಿವಿನ ಅಂಚಿನಲ್ಲಿರುವಂತಹ ಲೇಕ್ಗಳಲ್ಲಿ 2 ಲೇಕ್ಗಳು ಮಾಂಟ್ರೆಸ್ ರೆಕಾರ್ಡಲ್ಲಿದೆ. ಅದು ಯಾವುದ್ಯಾವುದು? ಖೇರಡಿಯೋ ನ್ಯಾಷನಲ್ ಪಾರ್ಕ್ ಆಫ್ ರಾಜಸ್ಥಾನ್ ಒಂದು, ಇನ್ನೊಂದು ಲೋಕ್ಟಾಕ್ ಲೇಕ್ ಆಫ್ ಮಣಿಪುರ್. ಲೋಕ್ಟಾಕ್ ಲೇಕ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ನಾರ್ತ್ ಈಸ್ಟರ್ನ್ ರೀಜನ್. ಆ್ಯಂಡ್ ದ ಕೈಬುಲ್ ಲ್ಯಾಮ್ಜೋ, ದ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಇನ್ ದ ವರ್ಲ್ಡ್, ಫ್ಲೋಟ್ಸ್ ಓವರ್ ಇಟ್. ಯಾವ ನ್ಯಾಷನಲ್ ಪಾರ್ಕ್ ಇದು? ಕೈಬುಲ್ ಲ್ಯಾಮ್ಜೋ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ಇಟ್ ಇಸ್ ದ ಓನ್ಲಿ ವರ್ಲ್ಡ್ಸ್ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ನ್ಯಾಷನಲ್ ಪಾರ್ಕ್ ಏನಾಗಿರುತ್ತೆ? ಫ್ಲೋಟ್ ಆಗ್ತಾ ಇರುತ್ತೆ. ಹೌದಾ? ಏನು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂದರೆ? ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂದರೆ ದ ಫೇಮಸ್ ಪಮ್ಡೀಸ್ ಫ್ಲೋಟಿಂಗ್ ಓವರ್ ಇಟ್. ಪಮ್ಡೀಸ್ ಅನ್ನೋದು ಲೋಕಲ್ ಲ್ಯಾಂಗ್ವೇಜು. ಪಮ್ಡೀಸ್ ಅಂತ ಹೇಳಿದ್ರೆ ದ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್, ಆಯಿತಾ? ಆ ಸಸ್ಯಗಳು ಆ ನೀರಿನ ಮೇಲ್ಗಡೆ ಫ್ಲೋಟ್ ಆಗುತ್ತೆ. ಅದು ಯಾಕೆ ಫೇಮಸ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಡಿಸೈನಲ್ಲಿ ಅದು ಫ್ಲೋಟ್ ಆಗುತ್ತೆ. ಅದಕ್ಕೆ ಅದನ್ನು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಇಟ್ ಈಸ್ ದ ಓನ್ಲಿ ವರ್ಲ್ಡ್ಸ್ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ದ ಪಾರ್ಕ್ ಇಸ್ ದ ಲಾರ್ಜೆಸ್ಟ್ ನ್ಯಾಚುರಲ್ ರೆಫ್ಯೂಜಿ ಆಫ್ ಎಂಡೇಂಜರ್ಡ್ ಸಾಂಗಾಯ್. ಸಾಂಗಾಯ್ ಅಂತ ಹೇಳಿದ್ರೇನು? ಇಟ್ಸ್ ಎ 4 ಹಾರ್ನ್ಡ್ ಡೀರ್, 4 ಕೊಂಬುಗಳುಳ್ಳುವಂತಹ ಡೀರ್. ಇದು ಸ್ಟೇಟ್ ಆ್ಯನಿಮಲ್ ಆಫ್ ಮಣಿಪುರ್ ಆಲ್ಸೋ. ಸ್ಟೇಟ್ ಆ್ಯನಿಮಲ್ ಆಫ್ ಮಣಿಪುರ್ ಯಾವುದು? ಸಾಂಗಾಯ್, ಬಾರ್ಕಿಂಗ್ ಡೀರ್, ಡಾನ್ಸಿಂಗ್ ಡೀರ್, ಡಿಫ್ರೆಂಟ್ ಹೆಸರಿದೆ ಅದಕ್ಕೆ. ಎಂಡೇಂಜರ್ಡ್ ಸ್ಪೀಸೀಸ್ ಅಕಾರ್ಡಿಂಗ್ ಟು IUCN. ಇಟ್ ವಾಸ್ ಆಲ್ಸೋ ಲಿಸ್ಟೆಡ್ ಇನ್ ದ ಮಾಂಟ್ರೆಸ್ ರೆಕಾರ್ಡ್. ನಿಮ್ಗೆಲ್ಲರಿಗೂ ಗೊತ್ತು ಆಲ್ರೆಡಿ. ಅದು ಬಿಟ್ಟರೆ ಬರಾಕ್ ರಿವರ್, ಮಣಿಪುರ್ ರಿವರ್ ವಾಟರ್ನ ಡೆಪಾಸಿಟ್ ಮಾಡ್ತವೆ. ದೀಸ್ ಆರ್ ದ ಪಮ್ಡೀಸ್ ಫ್ಲೋಟಿಂಗ್ ಓವರ್ ದ ಕೈಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್. ನೋಡಿ ಹಿಂಗೆ ಸರ್ಕಲ್ ಪ್ರಕಾರ ಹಿಂಗೇನು ಸ್ಕ್ವೇರ್ ಈ ಥರ ಫ್ಲೋಟ್ ಆಗುತ್ತೆ. ಒನ್ ಮೋರ್ ಪಿಕ್ಚರ್. ಕೈಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್. ಡಿಕಂಪೋಸ್ಡ್ ಪ್ಲಾಂಟ್ ಮಟೀರಿಯಲ್ ಲೋಕಲಿ ಕಾಲ್ಡ್ ಪಮ್ಡೀಸ್ ಇದ್ರ ಮೇಲೆ ಫ್ಲೋಟ್ ಆಗುತ್ತೆ. ಕೈಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್. ಯು ಗಾಟ್ ಇಟ್? ಇದನ್ನು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ನಾರ್ಮಲ್ಲಾಗಿ ಆ್ಯನಿಮಲ್ಸ್ಗಳು ಕಂಡುಬರುತ್ತೆ. ಯಾವುದ್ಯಾವುದು? ಜಂಗಲ್ ಕ್ಯಾಟ್, ಏಷ್ಯನ್ ಗೋಲ್ಡನ್ ಕ್ಯಾಟ್, ಬೇ ಬ್ಯಾಂಬೂ ರ್ಯಾಟ್, ಮಸ್ಕ್ ಶ್ರೂ. ಏನು ಶ್ರೂ ಅಂದರೆ? ಕಾಮನ್ ಶ್ರೂ, ಫ್ಲೈಯಿಂಗ್ ಫಾಕ್ಸ್, ಸಾಂಬಾರ್. ಶ್ರೂ ಅಂದರೆ ಏನು? ವಾಟ್ ಇಸ್ ಶ್ರೂ? ಈ ಪಿಕ್ಚರಲ್ಲಿ ಯಾವುದು ಶ್ರೂ? ದಿಸ್ ಇಸ್ ಶ್ರೂ. ಓಕೆ, ಕಾಮನ್ ಶ್ರೂ. ಇದೇನಿದು? ಜಂಗಲ್ ಕ್ಯಾಟ್. ಇದು ಗೋಲ್ಡನ್ ಕ್ಯಾಟ್. ಇದು ಫ್ಲೈಯಿಂಗ್ ಫಾಕ್ಸ್. ಫ್ಲೈಯಿಂಗ್ ಫಾಕ್ಸ್. ಇದೇನಿದು?
ಬಾರಾಸಿಂಗಾ, ಸಂಗಾಯ್, ಡಾನ್ಸಿಂಗ್ ಡೀರ್, ದ ಸ್ಟೇಟ್ ಆ್ಯನಿಮಲ್ ಆಫ್ ಮಣಿಪುರ್ ಸಂಗಾಯ್. 4 ಹಾರ್ನ್ ಇದೆ ನೋಡಿ, ಡ್ಯಾನ್ಸ್ ಕೂಡ ಮಾಡತ್ತಂತೆ. ವೈಲ್ಡ್ ಬೋರ್, ಲಾರ್ಜ್ ಇಂಡಿಯನ್ ಸಿವೆಟ್, ಅದೆಷ್ಟು ಮಣಿಪುರ್ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ತ್ರಿಪುರ, ರುದ್ರಸಾಗರ್ ಲೇಕ್, ಇದರಲ್ಲಿ ಸಿಪಾಜಿಲಾ ಡಿಸ್ಟಿಕ್ಕಲ್ಲಿ ಬರುತ್ತೆ. ಆ್ಯಂಡ್ ನ್ಯಾಚುರಲ್ ಸೆಡಿಮೆಂಟೇಷನ್ ರಿವರ್ಸ್ ಇದು. ಎಂಡೇಂಜರ್ಡ್ ಬಿಯರ್ಸ್ ಪಚಾಡ್, ನಿಯತ್ ರಿಟರ್ನ್ಡ್ ಫರ್ಗೋಯಿಸ್ ಡಕ್, ಇದು ಬಿಯರ್ಸ್ ಪಚಾಡು, ಇದು ಫರ್ಗೋಯಿಸ್ ಡಕ್. ಓಕೆ, ದಟ್ಸ್ ಇಟ್. ನೆಕ್ಸ್ಟ್ ಬಂದು ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ನಾಂದೂರ್ ಮಾಧಮೇಶ್ವರ್, ಅದು ಮಹಾರಾಷ್ಟ್ರದಲ್ಲಿ ಫಸ್ಟ್ ರಾಮ್ಸಾರ್ ಸೈಟ್ ಅಂತ ಇಲ್ಲಿ ರೆಕಗ್ನೈಸ್ ಮಾಡಿದ್ದು. ಆ್ಯಂಡ್ ಸ್ಟೋನ್ ಪಿಕಪ್ ಆ್ಯಂಡ್ ದ ರಿವರ್ ಗೋದಾವರಿ ಆ್ಯಟ್ ನಾಂದೂರ್ ಮಹದೇಶ್ವರ್, ಅಲ್ಲಿ ಇದು ಬರೋದು. ಅದಾದಮೇಲೆ ಮೆನಿ ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಲೈಕ್ ಬಾಬುಲ್ ಟ್ರೀ ಆ್ಯಂಡ್ ಟೆಮರಂಡ್, ನೀಮ್, ಜಾಮೂನ್ ಎಕ್ಸೆಟ್ರಾ ಇಲ್ಲಿ ಕಂಡುಬರುತ್ತೆ. ದಿಸ್ ಇಸ್ ದ ಬಾಬುಲ್ ಟ್ರೀ. ನೆಕ್ಸ್ಟ್ ಲೂನಾರ್ ಲೇಕ್, ವೆರಿ ಇಂಪಾರ್ಟೆಂಟ್. ಲೂನಾರ್ ಲೇಕ್ ಹೇಳೋಕ್ಕೂ ಮುಂಚೆ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಏನಪ್ಪ ಸ್ಟೋರಿ ಅಂತ ಹೇಳಿದ್ರೆ, ಅರ್ತ್ 1000 ವರ್ಷಗಳ ಹಿಂದೆ, ಯು ಕ್ಯಾನ್ ಟೇಕ್ ಇಟ್ ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ, ಅರ್ತ್ ಹಿಂಗಿರುವಾಗ ಒಂದು ಮೆಟ್ರಾಯ್ಡ್ ಏನು ಮಾಡುತ್ತೆ, ಒಂದು ಮೆಟ್ರಾಯ್ಡ್ ಜೋರಾಗಿ ಬಂದು ಅರ್ತ್ಗೆ ಅಪ್ಪಳಿಸುತ್ತೆ. ಸರ್ಕ್ಯುಲರ್ ಶೇಪಲ್ಲಿರೋ ಒಂದು, ಅಂದರೆ ನೀವೇನು ಮಾಡ್ತೀರಿ, ಬೀಚ್ಗೆ ಹೋಗ್ತೀರಿ, ಮರಳಲ್ಲಿ ರೌಂಡ್ ಶೇಪ್ ಒಂದು ಸ್ಟ್ರಕ್ಚರ್ ಮಾಡ್ತೀರಿ, ರೌಂಡ್ ಬಾಲ್ ಥರ ಒಂದು ಮಾಡ್ತೀರಿ. ಒಂದು ಚಿಕ್ಕ ಗೋಲಿ ತೊಗೊಂಡು ಜೋರಾಗಿ ಹೊಡಿತೀರಿ. ಆಮೇಲೆ ಗೋಲಿ ಒಳಗಡೆ ಸೇರಿಕೊಂಡಾಗ ನಿಮಗೊಂದು ರೌಂಡ್ ಶೇಪ್ ಕ್ರಿಯೇಟ್ ಆಗುತ್ತೆ, ಖಾಲಿ ಗುಂಡಿ ಬೀಳುತ್ತೆ. ಅದ್ರ ಒಳಗಡೆ ಲೈಫ್ ಸ್ಟಾರ್ಟ್ ಆಗಿ ನೀರು ತುಂಬಿಕೊಂಡು ಅದರಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಆಗಿ ಅದೊಂದು ಲೇಕ್ ಆಗಿ ಪರಿವರ್ತನೆ ಆಗುತ್ತೆ. ಹೀಗೆ ಪರಿವರ್ತನೆ ಆಗಿರೋದೇ ಲೂನಾರ್ ಲೇಕ್. ವೆರಿ ಬ್ಯೂಟಿಫುಲ್ ಲೂನಾರ್ ಲೇಕ್. ಇದು ಇತ್ತೀಚೆಗೆ ನ್ಯೂಸಲ್ಲಿತ್ತು, ಅಂದರೆ ಒಂದು 3-4 ವರ್ಷದಿಂದ ನ್ಯೂಸಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ, ಇದು ಬ್ಲೂ ಕಲರಿಂದ ಪಿಂಕ್ ಕಲರ್ಗೆ ತನ್ನ ಕಲರ್ನ ಚೇಂಜ್ ಮಾಡಿಕೊಂಡಿತ್ತು. ಬಿಕಾಸ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇನ್ ದ ವಾಟರ್. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಆ್ಯಲೋ ಆರ್ಕಿ ಅಂತ ಹೇಳಿ ಹೆಸರು. ಆ ಆ್ಯಲೋ ಆರ್ಕಿ ಅನ್ನುವಂಥ ಒಂದು ಪಿಂಕ್ ಕಲರ್ ಮೈಕ್ರೋ ಆರ್ಗ್ಯಾನಿಸಮ್ಮು ಅದರ ಬ್ಲೂ ಕಲರ್ನ ಪಿಂಕ್ ಕಲರ್ ಆಗಿ ಚೇಂಜ್ ಮಾಡಿತ್ತು. ನೆನ್ಪಿಡ್ಕೋಬೇಕು. ಇಟ್ ಈಸ್ ಅ ನೋಟಿಫೈಡ್ ನ್ಯಾಷನಲ್ ಜಿಯೋ ಹೆರಿಟೇಜ್ ಮಾನ್ಯುಮೆಂಟ್ ಅಂತ ಇದನ್ನು ಡಿಕ್ಲೇರ್ ಮಾಡಿದ್ದೀವಿ. ಸಲೈನ್ ಸೋಡಾ ಲೇಕ್ ಇಲ್ಲಿ ಬರುತ್ತೆ. ಅದು ಬಿಟ್ಟರೆ ಪೆಲಿಯೋಸ್ಟಿಕ್ ಎಪೋಕ್ನಲ್ಲಿ ಇದು ಘಟನೆ ನಡೆದಿರ್ತಕ್ಕಂಥದ್ದು. ಹೈಪರ್ ವೆಲಾಸಿಟಿ ಇಂಪ್ಯಾಕ್ಟ್ ಕ್ರೆಟರ್ಸ್, ಬ್ಯಾಲಿಸ್ಟಿಕ್ ರಾಕ್, ಇದೆಲ್ಲ ನೀವು ಒಂದ್ಸರಿ ಓದ್ಕೊಳ್ಳಿ ನೋಡಿ. ಇದು 1 ಕಿಲೋಮೀಟರ್ ಡಯಾಮೀಟರ್ ಇರ್ತಕ್ಕಂಥದ್ದು, ಅಂದರೆ ಅದರ ಆ ಮೆಟ್ರಾಯ್ಡಿನ ಸೈಜು 1 ಕಿಲೋಮೀಟರ್ ಡಯಾಮೀಟರ್ ಜೋರಾಗಿ ಬಂದು ಅಪ್ಪಳಿಸಿರ್ತಕ್ಕಂಥದ್ದು. 50,000 ಇಯರ್ಸ್ ಎಗೋ ಈ ಘಟನೆ ನಡೆದಿರ್ತಕ್ಕಂಥದ್ದು. ಅಲ್ಲಿ ದೊಡ್ಡ ಗುಂಡು ಬಿದ್ದು ಅಲ್ಲಿ ಏನಾಗಿದೆ, ಅದು ಗ್ಲೇಷಿಯೇಷನ್ ಪೀರಿಯಡ್ ಎಕ್ಸೆಟ್ರಾ ಸ್ಟೋರಿ ಇದೆ, ನಾನು ಮೆನ್ಷನ್ ಮಾಡಿದ್ದೀನಿ, ನೀವು ನೋಡಿ. ಈ ಥರ ಲೇಕ್ ಸೃಷ್ಟಿಯಾಗಿದೆ. ಇದು ಮೆಟ್ರಾಯ್ಡ್ ಹಿಟ್ ರೀಜನ್. ಮೆಟ್ರಾಯ್ಡ್ ಜೋರಾಗಿ ಬಂದು ಹಿಟ್ ಮಾಡಿದಾಗ ಒಳಗಡೆ ಇರುವಂಥ ಸ್ವಲ್ಪ ಸಾಯಿಲಲ್ಲಿ ಏನಾಗುತ್ತೆ, ಆಚೆಗೆ ಬರುತ್ತೆ. ಇದು ಆಚೆಗೆ ಬಂದಿರೋದು, ಇದು ಈ ಮಣ್ಣೆಲ್ಲ ಆಚೆಗೆ ಬಂದಿರೋದು. ಆ ಮೆಟ್ರಾಯ್ಡ್ ಇನ್ನೂ ಒಳಗಡೆ ಇದೆ. ಹಾಂ, ಬಂದದು ಒಳಗಡೆ. ಟ್ರೂನೇ, 2D ಜೋರಾಗಿ ಬಂದು ಒಳಗಡೆ ಒಡೆದ ಮೇಲೆ ಅದು ಒಳಗಡೆ ಹೋಗಿದೆ. ಇದ್ರ ಸುತ್ತ ನೀರು ತುಂಬಿಕೊಂಡಿದೆ ಅಷ್ಟೇ. ಇಟ್ ಈಸ್ ಸ್ಟಿಲ್ ದೇರ್ ಇನ್ಸೈಡ್. ಗಾಟ್ ಇಟ್. ಆರ್ಕಿಯಾಲಜಿಸ್ಟ್ಗಳಿಗೆ ಇನ್ನೂ ಅದರೊಳಗಡೆ ಏನಾದರೂ ಇದೆಯಾ ಅಂತ ಗೊತ್ತಿಲ್ಲ. ಅದರೊಳಗಡೆ ಏನಾದರೂ ಗೋಲ್ಡು, ಇಂಪಾರ್ಟೆಂಟ್ ಪ್ರೀಷಿಯಸ್ ಮೆಟಲ್ಸ್ ಏನಾದ್ರು ಸಿಕ್ಕರೆ ಬಹುಶಃ ಆಚೆಗೆ ತೆಗಿತಾರೆ, ಇಲ್ಲಾಂದರೆ ತೆಗಿಯಲ್ಲ. ಇಲ್ಲಾಂದರೆ ಮೈನಿಂಗ್ ಮಾಡಿಬಿಡ್ತಾರೆ. ಇದು ಫುಲ್ ಹಾಳಾಗ್ಬಿಡುತ್ತೆ ಅವಾಗ. ಕರೆಕ್ಟ್. ಇದು ಈ ಥರ ಗ್ರೀನ್ ಕಲರ್ ಇದ್ದಿದ್ದು, ಇಟ್ ಹ್ಯಾಸ್ ಚೇಂಜ್ಡ್ ಇಟ್ಸ್ ಕಲರ್ ಇಂಟು ಪಿಂಕ್ ಬಿಕಾಸ್ ಆಫ್ ದ ಹ್ಯಾಲೋ ಆರ್ಕಿ ಮೈಕ್ರೋಬ್ಸ್. ಈ ಹ್ಯಾಲೋ ಆರ್ಕಿ ಮೈಕ್ರೋಬ್ಸಿಂದ ತನ್ನ ಕಲರ್ ಅನ್ನೋದು ಚೇಂಜ್. ನೆಕ್ಸ್ಟು ಉತ್ತರಾಖಂಡಲ್ಲಿ ಆಸಾನ್ ಬ್ಯಾರೇಜ್ ಭಾಳ ಇಂಪಾರ್ಟೆಂಟು. ಆಸಾನ್ ರಿವರಿಂದ ಇದು ಬರುತ್ತೆ. ಆಸಾನ್ ರಿವರ್ ರನ್ನಿಂಗ್ ಡೌನ್ ಇಂಟು ಕಾನ್ಫ್ಲುಯೆನ್ಸ್ ವಿತ್ ದ ಯಮುನಾ ರಿವರ್ ಇನ್ ಡೆಹ್ರಾಡೂನ್ ಡಿಸ್ಟಿಕ್ ಆಫ್ ಉತ್ತರಾಖಂಡ್. ನೆನ್ಪಿಡ್ಕೋಬೇಕು. ಆಸಾನ್ ಬ್ಯಾರೇಜ್ ಅನ್ನೋದು ಒಂದು ಬ್ರಿಡ್ಜ್, ಅಂದರೆ ಒಂದು ಬ್ಯಾರಿಯರ್. ಅದರಲ್ಲಿ ವಾಟರ್ ಡೆಪಾಸಿಟ್ ಆಗಿದೆ. ಬ್ಯಾಕ್ ವಾಟರ್ ಇದು ಆ್ಯಕ್ಚುಲಿ. ಅದು ಬಿಟ್ಟರೆ ಸಿಲ್ಟೇಷನ್ ಎಬೋವ್ ದ ಡ್ಯಾಮ್ ವಾಲ್. ಅದು ಬಿಟ್ಟು ಕ್ರಿಟಿಕಲಿ ಎಂಡೇಂಜರ್ಡ್ ರೆಡ್ ಹೆಡೆಡ್ ವಲ್ಚರ್. ಕ್ರಿಟಿಕಲಿ ಎಂಡೇಂಜರ್ಡ್ ನೆನ್ಪಿಟ್ಕೋಬೇಕು. ರೆಡ್ ಹೆಡೆಡ್ ವಲ್ಚರ್, ವೈಟ್ ರಮ್ಡ್ ವಲ್ಚರ್, ಆ್ಯಂಡ್ ಅದು ಬಿಟ್ಟರೆ
ನಿಮಗೆ ಈಜಿಪ್ಟಿಯನ್ ವಲ್ಚರ್ ಇದೆಲ್ಲವುದು ಯಾವ ಪೊಸಿಷನಲ್ಲಿದೆ, ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಅದರ ಜೊತೆಗೆ ಬಿಯರ್ಸ್ ಪಚಾಡ್ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್. ರೆಡ್ ಹೆಡೆಡ್ ವಲ್ಚರ್, ದಿಸ್ ಇಸ್ ವೈಟ್ ರಮ್ಪ್ ವಲ್ಚರ್, ಬಿಯರ್ಸ್.